ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಇವತ್ತು ಆಲ್ರಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮದೇನೇ ಒಂದು ಕೋರಿಕೆ, ಏನೇ ಒಂದು ಬೇಡಿಕೆ ಇಟ್ಕೊಂಡ್ರೆ ಇದು ಇಲ್ಲಿ ಬಾವಿ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಬರುತ್ತೆ. ಬಾವಿಯಲ್ಲಿ ಪ್ರಸಾದ ರೂಪದಲ್ಲಿ ಬರುತ್ತೆ. ನಾವೇನೇ ಅಂದ್ಕೊಂಡ್ರು ಒಳ್ಳೆಯದಾಗಿ ಬರಬೇಕು ಅಂತಂದರೆ ಬಾಳೆಹಣ್ಣು ರೂಪದಲ್ಲಿ ಬರುತ್ತಂತೆ. ನೋಡೋಣ ಬನ್ನಿ, ಇವತ್ತು ನಾನು ಕೇಳಬೇಕು ಏನು ಅಂತ ಅಂದ್ಬಿಟ್ಟು ಏನು ಬರುತ್ತೆ ಅಂತೇಳಿ ನೋಡೋಣ. ಆಯಿತು, ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಇನ್ನು ಬಾಗಿಲು ತೆಗೆದಿರ್ತಾರೋ ಎಲ್ಲೋ ಗೊತ್ತಿಲ್ಲ, ನೋಡಬೇಕು. ಟೋಕನ್ ತಗೊಬೇಕಂತೆ. ಇಲ್ಲಿ ಟೋಕನ್ ತಗೊಂಡು ಆಮೇಲೆ ಒಳಗೆ ಹೋಗೋಣ ಬನ್ನಿ. ಹೇಗಿರುತ್ತೆ ದೇವಸ್ಥಾನ ಅಂತ ಹೇಳಿ ತೋರಿಸ್ತೀನಿ ಇವತ್ತು ನಿಮಗೆ. ದೇವಸ್ಥಾನ ಬರೋಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. ನೀವೇನಾದರೂ ಓನ್ ವೆಹಿಕಲ್ ಮಾಡ್ಕೊಂಬರ್ತೀನಿ ಅಂದರೆ ಸೀದಾ ದೇವಸ್ಥಾನ ಹತ್ರನೇ ಬಂದು ಇಳಿಬೋದು. ಇಲ್ಲ ಬಸ್ಸಲ್ಲೋ ಇಲ್ಲ ಯಾವುದಾದ್ರೂ ಬಸ್ಸಲ್ಲಿ ಟ್ರೈನಲ್ಲಿ ಏನಾದ್ರು ಬರ್ತೀನಿ ಅಂತಂದರೆ ಹೊಸದುರ್ಗಕ್ಕೆ ಬಂದುಬಿಟ್ರೆ ಅಲ್ಲಿಂದ ಒಂದು ಬಸ್ಸು, ಬೇರೆ ಬಸ್ ಸಿಗುತ್ತೆ ಇಲ್ಲಿಗೆ. ಇಲ್ಲ ಅಂತಂದರೆ ಆಟೋ ಸಿಗುತ್ತೆ, ಆಟೋಗೆ ಬರ್ಬೋದು. ಹೊಸದುರ್ಗ ತಾಲೂಕಲ್ಲಿ ದೇವಸ್ಥಾನ ಇರೋದು, ಹೊಸದುರ್ಗದ ಆಲ್ರಮೇಶ್ವರ ಅಂತಂದು. ನಾವು ಬರೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. 1 ಗಂಟೆಗೆ ಕ್ಲೋಸ್ ಅಂತೆ. ಇದು ತುಂಬ ಚಿಕ್ಕ ದೇವಸ್ಥಾನ. ಜನನು 1 ಗಂಟೆ ಕ್ಲೋಸ್ ಮಾಡೋದ್ರಿಂದ ಅವರು ಜನನೂ ಇರಲಿಲ್ಲ. ಆಮೇಲೆ 2:15ಗೆ ಬರ್ತಾರೆ ಅನಿಸುತ್ತೆ, ಯಾಕೆಂದರೆ 2:15ಗೆ ಓಪನ್ ಅಂತೆ ದೇವಸ್ಥಾನ. ಹಾಗಾಗಿ ಇಲ್ಲಿ ಗಂಗಮ್ಮ ತಾಯಿನ ಪೂಜೆ ಮಾಡೋದು. ಇದ್ರ ಮುಂದೆ ಶಿವನ ದೇವಸ್ಥಾನ ಇದೆ, ಅದರಿಂದ ಆಲ್ರಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಒಳಗಡೆ ಗುಡಿ ಇದೆಯಲ್ವಾ, ಕಾಣ್ತಿರ್ಬೋದು ನಿಮಗೆ ಗುಡಿ. ಆ ಗುಡಿಯಿಂದ ಒಳಗೆ ಬಾವಿ ಇದೆ, ಆ ಬಾವಿಯಿಂದ ನೀರು ಬರ್ತಾ ಇರೋದು. ಈ ನೀರನ್ನ ಭಕ್ತರಿಗೆ ಮೈ ಮೇಲೆ ಹಾಕ್ತಾರೆ. ಆ ನೀರನ್ನ ಹಾಕಿದ್ಮೇಲೆ ಗುಡಿ ಸುತ್ತ 3 ಸುತ್ತ ಆದಮೇಲೆ ಒಳಗಡೆ ಅಪ್ಪಣೆ ಕೇಳೋಕೆ ಹೋಗಬೇಕು. ಇಲ್ಲ ನಮಗೆ ಆ ಥರ ಏನು ನೀರು ಇಸ್ಕೊಳಕ್ಕೆ ಆಗಿಲ್ಲ ಅಂತಂದರೆ ಹಾಗೆ ಅಪ್ಪಣೆ ಕೇಳ್ಬೋದು. ಆದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ನೀರು ಇಸ್ಕೊಂಡು ಅಪ್ಪಣೆ ಕೇಳೋದ್ರಿಂದ. ಹಾಗಾಗಿ ಜನ ಅದೇ ರೀತಿ ಮಾಡ್ತಾರೆ. ನೋಡಿ, ತುಂಬ ಚಿಕ್ಕ ದೇವಸ್ಥಾನ. ಇನ್ನೂ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತಲಿನ ಊರಿನ ಜನ ಎಲ್ಲ ಏನೇ ಒಳ್ಳೇದಾಗಬೇಕು ಅಂತಂದ್ರು ಇಲ್ಲಿ ಬಂದು ಅಪ್ಪಣೆ ಕೇಳ್ತಾರೆ. ಅದರಲ್ಲೂ ಮದುವೆ ಆಗಿರೋ ಹೊಸ ದಂಪತಿಗಳನ್ನ ಕರ್ಕೊಂಬಂದು ಮಾತ್ರ ಅಪ್ಪಣೆ ಕೇಳಿ ಹೋಗ್ತಾರೆ. ನೀರನ್ನ ಒಯ್ಯಿಸಿ ಆಮೇಲೆ ಅಪ್ಪಣೆ ಕೇಳಿಸ್ತಾರೆ. ಅವರಿಗೆಲ್ಲ ಮುಂದೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಕೇಳ್ತಾರೆ ಇಲ್ಲಿ ಅಪ್ಪಣೆ ಬಂದು. ಟಿಕೆಟ್ ಕೊಡಬೇಕು, ಟಿಕೆಟ್ ಪ್ರಕಾರ ಬಿಡ್ತಾರಂತೆ ಒಳಗೆ. ಹಾಗಾಗಿ ನಾನು ಟಿಕೆಟ್ ತಗೊಳಕ್ಕೆ ಬಂದೆ. ದೇವಸ್ಥಾನ ಒಳಗೆ ಹೋಗಿ ದರ್ಶನ ಮಾಡಬೇಕು ಅಂದರೆ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಳೋದು ಇಲ್ಲೇ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಾಗ ಟಿಕೆಟು, ಅವಾಗ ದೇವಸ್ಥಾನ ಒಳಗೆ ಹೋಗ್ಬೇಕು. ನಾವು ಕಾಯ್ತಾ ಇದ್ದೀನಿ. ಬಂದಿದ್ದು ಲೇಟ್ ಆಗೋಯ್ತಲ್ಲ, ಹಂಗಾಗಿ ಕ್ಲೋಸ್ ಆಗಿದೆ. ಬನ್ನಿ ಯಾವಾಗ ಕೊಡ್ತಾರೋ ನೋಡ್ಬೇಕು. ನಾವು ಟೈಮ್ ಆಗಲೇ 2:30 ಆಗಿದೆ. ಗಂಟೆಗೆ ನಾನು ಡೋರ್ ಕ್ಲೋಸ್ ಆಗಬೇಕಾದ್ರೆ ಬಂದೆ, ಹಾಗಾಗಿ ಯಾರೂ ಜನ ಇಲ್ಲ. ಫಸ್ಟ್ ಟಿಕೆಟ್ ನಂದೇ ಅನಿಸುತ್ತೆ, ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೀನಿ. ಯಾರಾದರೂ ಬಂದುಬಿಟ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲೇ ನಿಂತಿದ್ದೀನಿ. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಟಿಕೆಟ್ ತಗೊಂಡು ಹೋಗಬೇಕು. ಇಲ್ಲಿಂದ 2:15 ಗಂಟೆ ಆಗುತ್ತೆ ದಾವಣಗೆರೆಗೆ ಜರ್ನಿ. ಹಾಗಾಗಿ ಇಲ್ಲೇ ನಿಂತಿದ್ದೀನಿ. ಬೇಗ ಕೊಟ್ಬಿಟ್ರೆ ಬೇಗ ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು ಅಂತಂದ್ಬಿಟ್ಟು ಭಾಳ ಹೊತ್ತಿಂದ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಟಿಕೆಟ್ಗೋಸ್ಕರ. ದೇವಸ್ಥಾನದೊಳಗೆ ಹೋಗಬೇಕು. 2:15ಗೆ ಓಪನ್ ಅಂತೆ. ಇವರು ಕರೆಕ್ಟಾಗಿ 2:40ಕ್ಕೆ ಬಂದರು, ಟಿಕೆಟ್ ಕೊಟ್ಟರು. ಹಾಗಾಗಿ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ. ನನ್ನದೇ ಫಸ್ಟ್ ಟಿಕೆಟ್ ಆಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಬೆಳಗ್ಗೆಯಿಂದನೂ ಓಪನ್ ಇರುತ್ತೆ, ಆದರೆ ಮಧ್ಯಾಹ್ನ ಮಾತ್ರ 1 ಗಂಟೆ ಅಷ್ಟು ಬ್ರೇಕ್ ತಗೊತಾರೆ. ಹಾಗಾಗಿ ಕ್ಲೋಸ್ ಆಗುತ್ತೆ 1 ಗಂಟೆಗೆ. 1 ಗಂಟೆ ಕ್ಲೋಸ್ ಆಗಿ 2:15ಗೆ ಓಪನ್ ಆಗುತ್ತೆ ದೇವಸ್ಥಾನ. ನೋಡಿ, ಇಲ್ಲಿ ನೀರು ಒಯ್ಸ್ಕೊಳ್ಳೋಕ್ಕೆ ಇಲ್ಲಿಂದ ನೀರು ತಗೊಂಡು, ನೀರು ಒಯ್ಯೋದಕ್ಕೆ ಅಂತಲೇ ಒಬ್ರು ಇರ್ತಾರೆ. ನೀರು ಒಯ್ಸ್ಕೊಳ್ತಾ ಇದ್ದಾರೆ ಭಕ್ತರು. ನೋಡ್ತಿರ್ಬೋದು, ನೀರು ಒಯ್ಸ್ಕೊಂಡು ಆದಮೇಲೆ ಗುಡಿ ಸುತ್ತ 3 ಸುತ್ತು ಸುತ್ತಬಿಟ್ಟು ನಂತರ ಅಪ್ಪಣೆ ಕೇಳೋದಕ್ಕೆ ಹೋಗ್ತಾರೆ. ನಾ ಬಂದಾಗ ಯಾರೂ ಜನ ಇರಲಿಲ್ಲ, ಇವಾಗಲೇ ಎಷ್ಟೊಂದು ಜನ ತುಂಬಿದ್ದಾರೆ. ನೋಡಿ, ತಾಯಿಗೆ, ಗಂಗಮ್ಮ ತಾಯಿಗೆ ನಮ್ಮ ಕೈಯಿಂದನೇ ಪೂಜೆ ಮಾಡಿಸ್ತಾರೆ ಪೂಜಾರು. ನಾವೇ ಕುಂಕುಮ, ಹೂವು ಇಟ್ಟು ಏನು ಬೇಡಿಕೆ ಇದೆಯೋ ಅದೆಲ್ಲ ಬೇಡ್ಕೊಂಡಾದ್ಮೇಲೆ ಆರತಿ ಬೆಳಗಿಸ್ತಾರೆ. ನೋಡ್ತಿರ್ಬೋದು, ಭಕ್ತರಿಂದನೇ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಏನೇ ಒಂದು ಕೋರಿಕೆ ಇದ್ದು ಬೇಡ್ಕೊಂಡ್ಬಿಟ್ಟು ಇಲ್ಲಿ ನಾವೇನಾದ್ರೂ ಮನೆಯಿಂದ ತಾಂಬೂಲ ಏನಂತ ತಂದಿದ್ರೆ ಬಾವಿಗೆ ಬಿಡಿಸ್ತಾರೆ. ಬಾವಿ ಬಿಡಿಸಿ ಅವರು ಪ್ರಸಾದ ಕೊಡ್ತಾರೆ. ಇಲ್ಲಿ ಮನ್ಸೈರೋದೆಲ್ಲ ಬೇಡ್ಕೊಂಡು ಅಲ್ಲಿ ಕಾಣ್ತಾ ಇದಾರಲ್ಲ, ಅಲ್ಲಿ ಕುತ್ಕೊಂಡು ಅಪ್ಪಣೆ ಕೇಳೋದು. ಹೊಸ ದಂಪತಿಗಳು ಬಂದಿದ್ರು ಆಗ್ತಾನೆ ಮದುವೆ ಆಗಿ, ಅವ್ರನ್ನ ಕೇಳಿಸ್ತಾ ಇದ್ರು.
ನಿಮಗೆ ನಾನು 3 ಜನದ ತೋರಿಸ್ತೀನಿ, ಒಬ್ಬೊಬ್ರಿಗೆ ಏನೇನು ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಬೋದು ನೀವು. ಇಲ್ಲಿ ಒಬ್ಬೊಬ್ಬರನ್ನೇ ಬಿಡ್ತಾರೆ ಪೂಜೆ ಮಾಡೋದಿಕ್ಕೆ, ಏಕೆಂದ್ರೆ ಸ್ವಲ್ಪ ಚಿಕ್ಕ ಸ್ಪೇಸ್ ಇದೆ, ಹಾಗಾಗಿ ಸಣ್ಣ ಸ್ಪೇಸು, ಹಾಗಾಗಿ ಒಬ್ಬೊಬ್ಬರನ್ನೇ ಪೂಜೆ ಮಾಡಿ ಒಬ್ಬೊಬ್ಬರನ್ನೇ ಮೇಲೆ ಕಳಿಸ್ತಾರೆ. ಇಲ್ಲಿ ತಾಂಬೂಲ ಬಿಡ್ತಾ ಇದ್ದಾರೆ ನೋಡಿ ಇವರು. यो वैतां ब्रह्मणो वेदामृतेनार्तं ब्रह्मस्मै ब्रह्मचा इत्येति पुजातः गङ्गादेवी शास्त्रीर्थं सकलासुमङ्गलानि भवन्तु ಅಪ್ನೆ ಕೇಳಬೇಕಾದ್ರೆ ಅರಿಶಿನ ಕುಂಕುಮ ಬಿಟ್ಟು ಹಾಗೆ ಆರತಿ ಬೆಳಿಗ್ಗೆ ಆದ್ಮೇಲೆ ಅಪ್ನೆ ಕೇಳ್ತಾರೆ. ನೋಡ್ತಿರ್ಬೋದು ಅಲ್ಲಿ ಒಂಬಾಳೆ ಬರ್ತಾ ಇದೆ, ಆರತಿ ಪಕ್ಕನೆ ನೋಡಿ ಒಂಬಾಳೆ ಬರ್ತಾ ಇದೆ, ಕಾಣ್ತಿರ್ಬೋದು, ಚಿಕ್ಕ ಕಾಣ್ತಾ ಇದೆ. ಇಲ್ಲಿ ಸ್ವಲ್ಪ ಕತ್ಲಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಅವ್ರು ತೆಕ್ಕೊಡ್ತಾರೆ ಇದನ್ನ. ಅರ್ಕೆ ಮಾಡ್ಕೊಳ್ಳಿ ತಾಯಿ ಮುಂದಕ್ಕೆ ಎಲ್ಲ ರೀತಿ ಅನುಕೂಲ ಆಗಿ ಎಲ್ಲ ರೀತಿ ಒಳ್ಳೇದಾದ್ಮೇಲೆ ಒಂದು ಕೈಯಾರ ಮಟ್ಟಕ್ಕೆ ಏನು ಮಾಡ್ತಾ ಇದ್ರೆ ಇದು ನೀವು ಮಾಡ್ಬೇಕು. ಈಗ ಏನು ಅಂಗಡಿಯಾಗಿ ಒಂದೊಂದು 9 ದಿನ ಪೂಜೆ ಮಾಡಿ ಮನೇಲಿ. 9 ದಿನ ಆದ್ಮೇಲೆ ಮನೆ ಹತ್ರ ತುಳಸಿ ಕಟ್ಟೆ, ನದಿ, ಕೆರೆ ಏನಾದ್ರು ಇದ್ರೆ 9 ದಿನ ಪೂಜೆ ಮಾಡಿ ಅಲ್ಲಿಗೆ ಹಾಕಿ. ಆದಷ್ಟು ಬೇಗನೆ ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ರೀತಿ ಅನುಕೂಲ ಆದ್ಮೇಲೆ ಬರ್ತೀನಿ ಅಂತ ಕಟ್ಟಿ ಮನೇಲಿ ಪೂಜೆ ಮಾಡಬೇಕು. ದೇವರ ಮನೆ ಇದೆಯಲ್ಲ ಅಲ್ಲಿಂದ ಒಂದು 9 ದಿನ ಪೂಜೆ ಮಾಡಿ ಎಲ್ಲ ವಿಚಾರಕ್ಕೂ ಅನುಕೂಲ ಆಗುತ್ತೆ. ನೋಡಿ ಇನ್ನೊಬ್ರಿಗೆ ಖರ್ಜೂರ ಬರ್ತಾ ಇದೆ, ಅವ್ರು ಕೂತಿದ ತಕ್ಷಣನೇ ಬಂದ್ಬಿಡ್ತು. ಖರ್ಜೂರ ಬಂತು ನೋಡೋಣ. ಗಂಗಾದೇವಿ ಖರ್ಜೂರ ಏನು ಕೇಳಿದ್ದೀರಾ? ಮಗಳಿಗೆ ಮಗು ಮದುವೆಗೆ ಎಷ್ಟು ವರ್ಷ ಆಯಿತು? ಏನು ಕೇಳಿದ್ದೀರಾ? ನೋಡಿ ಇನ್ನೊಬ್ರಿಗೆ ಬಾಳೆಹಣ್ಣಿನ ಚೂರು 2 ಬಂದು. ನೋಡಿ ಇವಾಗ ಆರತಿ ಬೆಳೀತಾರೆ. ಅವ್ರಿಗೆ ನೋಡಿ ಆರತಿ ಬೆಳಗಿದ ತಕ್ಷಣನೇ ಬಾಳೆಹಣ್ಣು ಬಂತು, ಇಡೀ ಬಾಳೆಹಣ್ಣೆ ಬಂದ್ಬಿಡ್ತು ಅವರಿಗೆ, ಕಾಣ್ತಿರ್ಬೋದು. ಮತ್ತೊಂದು ಬರುತ್ತೆ ನೋಡಿ ಇವರಿಗೆ, ಮತ್ತೊಂದು ಬಾಳೆಹಣ್ಣು ಬರುತ್ತೆ. ಮತ್ತೆ ಇವರಿಗೆ ಕಾಯಿ ಪೀಸ್ ಬಂತು. ಇವರೊಬ್ಬರಿಗೆ 3 ಅಪ್ಪಣೆ ಬಂತು. ಏನು ಬೇಡ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಪೂಜಾರರು. ಗಂಗಮ್ಮ ತಾಯಿ ಹತ್ರ ಅಪ್ಪನೆ ಕೇಳಿದ ನಂತರ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಹೋಗ್ತಾರೆ. ಎಲ್ಲ ಭಕ್ತರು ಮಾಡೋದು ಹೀಗೆ, ಅಲ್ಲಿ ಅಪ್ಪನೆ ಕೇಳಿಬಿಟ್ಟು ನಂತರ ಇಲ್ಲಿ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತಾರೆ. ಒಳ್ಳೇದಾಗಬೇಕು ಅಂದರೆ ಬಾಳೆಹಣ್ಣು ಈ ರೀತಿ, ಆಮೇಲೆ ಖರ್ಜೂರ, ಕಡಲೆಬೇಳೆ, ಹಾಗೆ ಒಂಬಾಳೆ ಈ ರೀತಿ ಎಲ್ಲ ಬರುತ್ತೆ. ಆದರೆ ಕೆಟ್ಟದಾಗಬೇಕು ಅಂತ ಏನಾದರೂ ಇದ್ದರೆ ಹೊಡೆದಿದ್ದ ಬಳೆ ಎಲ್ಲ ಬಂದ್ಬಿಡುತ್ತಂತೆ. ಆವಾಗ ತುಂಬಾ ಟೆನ್ಷನ್ ಆಗುತ್ತೆ. ಕೆಲವರು ಟೆನ್ಷನ್ ಇಟ್ಕೊಂಡೇ ಕುತ್ಕೊಂಡಿರ್ತಾರೆ, ಏನು ಬಂದ್ಬಿಡುತ್ತೋ ಅಂತಂದ್ಬಿಟ್ಟು. ಹಾಗಾಗಿ
ಹೆದರಿಕೆ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ದೇವ್ರದ್ದು ಅಪ್ಪಣೆ ಕೇಳಬೇಕು ಅಂತ ಅಂದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ, ಏನು ಬರುತ್ತೋ ಅನ್ನೋ ಟೆನ್ಷನ್ ಇರುತ್ತೆ. ಆದರೆ ಎಲ್ಲರಿಗೂ ಒಳ್ಳೆಯದೇ ಬಂತು, ಅದೊಂದು ಖುಷಿ ವಿಷಯ. ನಾವು ಏನೇ ಅಂದ್ಕೊಂಡಿದ್ದು ಒಳ್ಳೆಯದಾಗೇ ಬರುತ್ತಲ್ಲ ಅನ್ನೋದೊಂದು ಖುಷಿ ವಿಷಯ ಆಗುತ್ತೆ ಅಂತ ಹೇಳ್ತಾರೆ ಪೂಜಾರರು. ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.